ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ಅದು ಮುಂದೆ ಎಷ್ಟು ವೀಡಿಯೋ ಮಾಡ್ತೀನೋ ಅದು ಮನೆಯಲ್ಲಂತೂ ಇದ್ದರೆ ಅದು ಇದು ಅಂತ ವೀಡಿಯೋ ಮಾಡ್ತಾಯಿರ್ತೀನಿ. ಇವಾಗ ಮತ್ತೆ ಅಪ್ಪನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು. ನಾವು ಅಂದರೆ ಮೊದಲು ಬೇರೆ ಕಡೆ ಒಂದು 5 ದಿನ ಹೊರಗಡೆನೇ ಬೇರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವು. ಜ್ವರ ಅಂತೂ ಬಿಟ್ಟು ಅದು ಬರ್ತಾಯಿದೆ. ಹಾಗಾಗಿ ಬೇರೆ ಚೆಕಪ್ಗಳನ್ನ ಮಾಡಿಸ್ಬೇಕು, ಬೇರೆ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ. ನಮ್ಮ ಮನೆ ವಾತಾವರಣ ಸ್ವಲ್ಪ ಚೇಂಜಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಅಲ್ಲೇ ತೊಗೊಂಡು ಬಂದು ನೋಡಿದ್ವಿ 1-2 ದಿನ. ಮತ್ತು ಜ್ವರ ಅದೆಲ್ಲ ಜಾಸ್ತಿ ಇರೋದ್ರಿಂದ ಇನ್ನೊಂದು ಸ್ವಲ್ಪ ದಿನ ಹಾಸ್ಪಿಟಲಲ್ಲೇ ಅಡ್ಮಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಕರ್ಕೊಂಡು ಹೋಗೋಣ ಅಂತ. ಏನು ಮಾಡೋದು, ನಿಜವಾಗ್ಲೂ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಏನು ಯಾಕೆ ಅಂದರೆ ನಮ್ಮ ತಂದೆ ತಾಯಿದಿರನ್ನ ಅವ್ರು ಕಷ್ಟಪಟ್ಟು ನಮ್ಮನ್ನು ಸಾಕ್ತಾರೆ, ಸಲುಪ್ತಾರೆ. ಮಕ್ಕಳಿಗೋಸ್ಕರನೇ ತ್ಯಾಗ ಮಾಡಿಬಿಟ್ಟಿರ್ತಾರೆ. ಅವರು ಬೇಕು ಅನ್ನೋದನ್ನ ಬಟ್ಟೆ ಹಾಕೊಳ್ಳಲ್ಲ, ತಿನ್ನಬೇಕು ಅನ್ನೋದು ತಿನ್ನಲ್ಲ. ಅವ್ರ ಮಕ್ಕಳಿಗೋಸ್ಕರನೇ ಸರ್ವಸ್ವನ ತ್ಯಾಗ ಮಾಡಿ ಅವರೊಂದು ಸ್ಟ್ರಾಂಗ್ ಪರ್ಸನ್ ಆಗಿರಬೇಕಾದ್ರೆ ಮಕ್ಕಳಿಗಾಗ್ಬೋದು ಎಲ್ಲರಿಗೂ ಮನೆ ಕಡೆ ತುಂಬ ನೋಡ್ಕೊಂಡಿರ್ತಾರೆ. ಅದೇ ಅವ್ರನ್ನ ಯಾವಾಗಲೂ ಚೆನ್ನಾಗಿ, ಅಂದರೆ ನಮ್ಮ ಅಪ್ಪ ಅಂದರೆ ಏನಂತೀವಿ, ಅಪ್ಪ ಎಲ್ಲನೂ ಅವ್ರು ನಮಗೆ ಮಾಡ್ತಾರೆ, ನಮ್ಮನ್ನು ನೋಡ್ಕೊಳ್ತಾರೆ. ಪ್ರತಿಯೊಬ್ಬ ಮಕ್ಕಳು ಕೂಡ ತಂದೆ ತಾಯಿದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಅವ್ರ ಪ್ರೀತಿ, ಅವ್ರ ವಾತ್ಸಲ್ಯ, ಅವ್ರು ತಂದು ಕೊಡೋದು, ನೋಡ್ಕೊಳ್ಳೋದು ಯಾವಾಗಲೂ ಅಪ್ಪನ ಒಂದು ಸ್ಥಾನದಲ್ಲೇ ನೋಡ್ತಾ ಇರ್ತಾರೆ ಅಲ್ವಾ. ಅದನ್ನು ನೋಡಿ ಯಾವಾಗಲೂ ಅಂದರೆ ನಮ್ಮ ಅಪ್ಪ ಅಂದರೆ ಯಾವಾಗಲೂ ಹೆವಿ ಸ್ಟ್ರಾಂಗ್ ಇರ್ತಾರೆ, ಚೆನ್ನಾಗಿರ್ತಾರೆ, ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋದೇ. ಅದೇ ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೂ ಕೂಡ ವಯಸ್ಸಾಗಿದೆ, ಅವ್ರಿಗೂ ಹೆಲ್ತಲ್ಲಿ ಏರುಪೇರಾಗುತ್ತೆ ಅನ್ನೋದನ್ನ ನಿಜವಾಗ್ಲೂ ನಮ್ಮ ಮನಸ್ಸು ಒಪ್ಕೊಳ್ಳೋದೇ ಇಲ್ಲ. ನಿಜವಾಗ್ಲೂ ಎಷ್ಟು ಚಿಂತೆ ಮಾಡಬೇಕು, ಎಷ್ಟು ಬೇಜಾರಾಗುತ್ತೆ ಅಂದರೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮನಸ್ಸಿಗೆ ನೋವಾಗ್ತಾ ಇರುತ್ತೆ, ಬೇಜಾರಾಗ್ತಾ ಇರುತ್ತೆ. ಆಮೇಲೆ ವಾಸ್ತವನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಂದ್ಕೊಳ್ತೀವಿ ನಾವು. ನನ್ನ ನಿಜ ಹಾಗೆ ಅನ್ಕೊಬಿಟ್ಟೆ, ಇಷ್ಟೆಲ್ಲ ಹುಷಾರು ತಪ್ಪಿಟ್ರೆ ಹಿಂಗೆಲ್ಲ ಆಗೋಯ್ತಾ ಅನ್ನೋದೊಂದು ಮನಸ್ಸಿಗೆ ಬರುತ್ತೆ ಹೊರತು ಅವ್ರಿಗೂ ಏಜ್ ಆಗಿದೆ, ಅವ್ರಿಗೂ ಆರೋಗ್ಯದಲ್ಲಿ ಏರುಪೇರು ಆಗ್ತಾಯಿದೆ ಅನ್ನೋದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ನನ್ನ ಮನಸ್ಥಿತಿ. ಏನೂ ಮಾಡೋಂಗಿಲ್ಲ. ಅಂದರೆ ವಯಸ್ಸಾದಮೇಲೆ ಶುಗರ್ ಇರುತ್ತೆ, BP ಇರುತ್ತೆ, ಹೆಲ್ತ್ ಅಪ್ಸೆಟ್ ಆದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಾನೆ ಇರುತ್ತೆ. ಖುಷಿಯಾಗಿ ಚೆನ್ನಾಗಿ ನಮ್ಮ ಕಣ್ಮುಂದೆ ತಿರುಗಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡಿದ್ದವರು ಈ ಥರ ಒಂದು ಆರೋಗ್ಯದಲ್ಲಿ ಏರುಪೇರಾದಾಗ ನಮಗೂ ನೋಡಲಿಕ್ಕೆ ಒಂಥರ ಮನಸ್ಸು ಬೇಜಾರಾಗುತ್ತಲ್ವ. ಏನೂ ಮಾಡೋಂಗಿಲ್ಲ. ನಾನು ಬೆಳಗ್ಗೆನೇ ಎಲ್ಲ ಸ್ವಲ್ಪ ಬಟ್ಟೆ ಇತ್ತು, ನಾನೆಲ್ಲ ಹಾಸ್ಪಿಟಲ್ಗೆ ಹೋಯ್ತು. ಶೈಲಿ ಮೇಲೇ ಈಗ 1 ವಾರ ಅವಳ ಮೇಲೇ ಬಿದ್ದಿತ್ತು. ನೆನ್ನೆ ಎಲ್ಲ ನನಗೂ ಕೂಡ ಸಿಕ್ಕಾಬಟ್ಟೆ ಜ್ವರ. ನಿಮಗೆ ಗೊತ್ತಿರೋ ಪ್ರಕಾರ ನನಗೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ನನಗೆ ಹೊರಗಡೆ ಮತ್ತು ಫುಡ್ ಆಗ್ಬೋದು, ಓಡಾಡೋದಾಗ್ಬೋದು, ಬೇರೆ ವಾತಾವರಣಕ್ಕೆ ಹೊಂದ್ಕೊಳ್ಳೋದೇ ಇಲ್ಲ. ಹಾಗಾಗಿ ನೆನ್ನೆಲ್ಲ ಸ್ವಲ್ಪ ಜ್ವರ ಇತ್ತು. ಇವಾಗಲೂ ಕೂಡ ಬೆಳಗ್ಗೆ ಸ್ವಲ್ಪ ಮೈ ಬಿಸಿ ಇತ್ತು. ಹಂಗೆ ಅಂದ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಸ್ನಾನ ಮಾಡಿ ದೇವ್ರಿಗೊಂದು ಪೂಜೆ ಮಾಡಿದ್ರೆ ಮನಸ್ಸಿಗೇನು ಸಮಾಧಾನ. ದೇವ್ರ ಪೂಜೆ ಮಾಡಲಿಲ್ಲ ಅಂದರೆ ಮನಸ್ಸು ಸಮಾಧಾನ ಇರೋಲ್ಲ. ಹಾಗೆ ದೇವ್ರ ಪೂಜೆ ಕೂಡ ಮಾಡಿಬಿಟ್ಟು ರೆಡಿ ಆದೆ. ತಮ್ಮನ ಪಾಪ ನಾನು ಬರ್ತೀನಿ ಹೋಗೋಣ ಅಂತ. ಈಗ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಕೇಳಿಕೊಂಡು ಏನು ಎತ್ತ ಅಂತ ಮುಂದಿನ ಇದು ಮಾಡಬೇಕಾಗತ್ತೆ. ಬನ್ನಿ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಇಲ್ಲಿಗಂತಲೇ ಮನೇಲಿ ಬೇಜಾನ್ ಕೆಲಸಗಳಿದೆ, ಏನು ಕ್ಲೀನೇ ಮಾಡಿಲ್ಲ ಇನ್ನು. ನಾನು ಮಾತ್ರ ಬಟ್ಟೆ ವಾಶ್ ಮಾಡಿ ಸ್ನಾನ ಮಾಡಿದೆ, ಪೂಜೆ ಎಲ್ಲ ಮಾಡಿದೆ. ಇನ್ನು ಶೈಲಿಗಂತಲೇ ಇನ್ನೂ ತುಂಬ ಸ್ವಲ್ಪ ಒಂದಷ್ಟು ಕೆಲಸಗಳಿದೆ. ಏನು ಇವತ್ತು ಬೇರೆ ಬ್ಯಾಗಿಗೆಲ್ಲ ತೆಗಿತಾಯಿದ್ಲು. ಇಲ್ಲಿ ಏನೇನು ಜೋಡಿಸ್ಕೋಬೇಕು ಏನೋ ಗೊತ್ತಿಲ್ಲ. ನೋಡಿ ನಾನು ಹಿಂಗೆಲ್ಲ ಅಲ್ಲೆಲ್ಲೇ ಬಿಟ್ಟಿದ್ದೀನಿ ಎಲ್ಲನೂ. ಇವಾಗೆಲ್ಲ ಕ್ಲೀನ್ ಮಾಡ್ತಾಳೆ. ಸುನಿಲ್ ಕಾಲ್ ಮಾಡಿದ್ರು ಅಂದ್ಬಿಟ್ಟು ಮಾತಾಡ್ತಾಯಿದ್ಲು. ತಮ್ಮ ಗಂಟೆ ನಾನು ಸ್ವಲ್ಪ ಇವೆಲ್ಲ ರೆಡಿ ಮಾಡಿಕೊಟ್ಬಿಡೋಣ ಸ್ವಲ್ಪ. ಮತ್ತು ನಂದು ಒಂದಿಷ್ಟು ಮೆಡಿಷನ್ಸ್ ಎಲ್ಲ ಬ್ಯಾಗ್ ಹಾಕಬೇಕು. ಜೋರಿಗಳು ಪಲ್ಯ ಚೆನ್ನಾಗಿತ್ತಾ? ಸೂಪರಾಗಿ ಮಾಡಿದೆಯಾ? ಏನೋ ಹೊಸ ರೆಸಿಪಿ ಮಾಡಿಬಿಟ್ಟಿದ್ಯಾ ಇವತ್ತು? ಹೊಸ ಥರ ಟ್ರೈ ಮಾಡೋಣ ಇನ್ಮೇಲೆ ಅಂತ. ಮಾಡು ಒಳ್ಳೆ ಕೆಲಸ. ನಾನೊಂದಿನ ಬೈದೆ ಅಂತಲ್ಲ, ಯಾಕೆ ಹೇಳಿ? ಶೈಲಿಗೆ ನಾನು ಬೈದೆ. ನಾನು ಯಾರನ್ನೂ ಕಾಪಿ ಮಾಡಿ ಅಡುಗೆ ಮಾಡೋದನ್ನ ಕಲ್ತಿಲ್ಲ ಶೈಲು. ನಾನು ನನ್ನ ಓನಾಗಿ ಅಡುಗೆ ಮಾಡೋದು ಕಲ್ತಿರೋದು. ಅವಾಗ ಕಾಪಿ ಮಾಡೋದು ಅಂದರೆ ನಾನು ನಮ್ಮ ಅವ್ವ ಮಾಡ್ತಿದ್ದು 1-2 ಕಾಪಿ ಮಾಡ್ತೀನಿ. ಒಂದಿಷ್ಟು ಬೇಳೆದೊಂದು ಸಾಂಬಾರ್ದೊಂದು ಮಟನ್ ಸಾಂಬಾರು ಅವಾಗವಾಗ, ಜಾಸ್ತಿ ನಾನು ಮಾಡೋದೇ ಮಾಡ್ತೀನಿ. ಅವ್ವ ಮಾಡೋದು ತಿನ್ನಬೇಕು ನನಗೆ, ಅವ್ರು ಮಾಡ್ತಿದ್ದು ರುಚಿ ಬೇಕು ಅವ್ವ ಮಾಡ್ತಿದ್ದು ಅಂದರೆ ಅವಾಗ ಒಂದಿಷ್ಟು ಮಾಡ್ಕೊಳ್ತೀನಿ. ಅದು ಬಿಟ್ಟರೆ ಯಾವುದೂ ನಾನು ಜಾಸ್ತಿ ಕಾಪಿ ಮಾಡ್ತಾ ಇದ್ದೇನೆ ಪುಟ ಇಲ್ಲ. ನಾನೇನೇ ನಾನು ಯಾವುದೇ ಅಡುಗೆ ಮಾಡಿದ್ರು ಕೂಡ ನಾನು ಓನ್ ಅಂದರೆ ಹೇಳ್ತಾರಲ್ಲ ಅದು ಇದು ಹಾಕಿ ಏನೇನೋ ಮಾಡಿ ಕಲ್ತಿರೋ ಅಂಥ ಒಂದು ಓನ್ ರೆಸಿಪಿಗಳು ನಾನು ಮಾಡೋವಂಥದ್ದು. ಕುಮಾರ ಬಂದ ಅರೆ ನೋಡಿತಿದ್ದಾರೆ ಅಕ್ಕ ಅಂತಾನೆ ಕುಮಾರ ಹಂಗಾಗಿ ಶೈಲಿಗೆ ಹೇಳಿದೆ, ಶೈಲು ನೀನು ನಾನು ಮಾಡಿ ಅಡುಗೆನೇ ಎಲ್ಲ ಪೂರ ಕಾಪಿ ಮಾಡ್ತೀಯ, ಹಾಗಾದ್ರೆ ನಿನ್ನ ಕೈ ರುಚಿ ತೋರಿಸೋದು ಯಾವಾಗಲೇ ನಾನು ಮಾಡೋದನ್ನೇ ಮಾಡ್ತೀಯಲ್ಲ ಅಂತಂದೆ.
ಶೈಲ ಅದಕ್ಕೆ ಫುಲ್ಲು ಡಿಫ್ರೆನ್ಸಾಗಿ ಮಾಡಿಬಿಟ್ಟು ಟ್ರೈ ಮಾಡಿ ಡಿಫ್ರೆಂಟಾಗಿ ಮಾಡಿಬಿಟ್ಟು ಟ್ರೈ ಮಾಡಿ ಇವತ್ತೊಂದು ಸಾಗು ಮಾಡಿದ್ಲು ಸೂಪರಾಗಿತ್ತು. ಅವತ್ತು ಮಾಡಿಕೊಟ್ಟಿದ್ದೆಲ್ಲ ಪುಟ ಪನ್ನೀರ್ ಮಸಾಲ ಸಾಕಾಗಿತ್ತು. ಹಾಸ್ಪಿಟಲ್ ಮಾಡ್ಕೊಳಕ್ಸಿದ್ಲು, ಸಾಕಾಗಿತ್ತು. 2 ಚಪಾತಿ ಫುಲ್ ತಿಂದ್ಬಿಟ್ಟೆ ಅವತ್ತಂತೂ. ಹಂಗಾಗಿ ಇವತ್ತು ಚೆನ್ನಾಗಿತ್ತು. ಹೊಸ ಟ್ರೈ ಮಾಡಿ. ಬಿಸಿಬೇಳೆ ಭತ್ತನೇ 2 ಸರಿ ಮೊದಲು ಇಷ್ಟ ಹಾಕ್ಕೊಂಡೆ. ಒಟ್ಟು ಟೇಸ್ಟ್ ಆಗೋದು. ಆಮೇಲೆ ಟೈಮ್ ಬೇರೆ ಆಗಿತ್ತು. ಅಪ್ಪನಿಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಬರಂటే 11 ಗಂಟೆ ಆಗ್ಬಿಟ್ಟಿತ್ತು. ಆವಾಗ ಹೋಗ್ಬಿಟ್ಟು ಇನ್ನಿಷ್ಟು ದಪ್ಪ ಹಾಕ್ಕೊಂಡು ತಿಂದೆ. ಅಂದರೆ ಒಂದೇ ಸರಿ ಕೂತ್ಕೊಂಡು ಹೊಟ್ಟೆ ಫುಲ್ ಸುಸ್ತಾಗಿ ತಲೆ ಸುತ್ತು ಬೀಳಂಗಾಗಿತ್ತು. ಆವಾಗ ಸೂಪರಾಗಿತ್ತು, ಇಷ್ಟ ಆಯಿತು. ಹಂಗೆ ಟ್ರೈ ಮಾಡು, ಹೊಸ್ತಾಗಿ ಚೆನ್ನಾಗಿರೋ ಟ್ರೈ ಮಾಡು. ಅಪ್ಪ ಅವ್ರ ಮನೆಗೆ ಬಂದೆ ನಾನು. ತುಂಬ ದಿನ ಆಗಿತ್ತಲ್ವ ಇಲ್ಲೆಲ್ಲ ಬಂದು ನಾನು ವೀಡಿಯೋವೇ ಮಾಡಿರಲಿಲ್ಲಲ್ವ, ಹಾಗಾಗಿ ಮಾಡೋಣ ಅಂತ ಬಂದ್ವಿ. ತಂಗಿ ಕರಿಬೇವು ಹಣ್ಣು ಇತ್ತಲ್ಲ ಅಲ್ಲಿ ಕಿತ್ಕೊಳ್ತಾ ಇದ್ಲು. ನಾನು ಒಂದು ಪಪ್ಪಾಯ ಇದೆ, ಅದನ್ನು ಕಿತ್ಕೊಬಿಡೋಣ ನಾನು. ಇದು ಚಿಗುರು ಬೇಕಾಯ್ತು, ಇಲ್ಲಿ ಹೊಡಿಬೇಕಾಯ್ತು ಕೌಟ್ಲಿದು. ಇದೊಂದು ಕೌಟ್ಲಿದುವ ಸೈಡ್ ಕೌಟ್ಲು. ನುಗ್ಗೆ ಸೊಪ್ಪು ಇದಿಷ್ಟಕ್ಕೆ ಮುರ್ಕೊ ಅನ್ಬೇಕು ತಿರ್ಯಾಕಿದ್ನ. ಅಂದರೆ ಈ ಕೌಟ್ಲು ಹೊಡಿಬೇಕು, ಸೈಡ್ ಕೌಟ್ಲು ನೋಡಿ ನೋಡಿ. ಇದು ಮುರಿದ್ರೆ ಇದೆ ಇನ್ಯಾರಕ, ಇದು ಸೈಡ್ ಕೌಟ್ಲು ತಿರ್ಯಾಕ ಹೊಡಿತದ. ಹಾಂ ಅಪ್ಪವ್ರ ಮನೆಗೆ ಬಂದೆ ಅಲ್ವಾ. ಬಂದಮೇಲೆ ಗೊತ್ತಾಯಿತು ಅಪ್ಪ ಸ್ವಲ್ಪ ಹುಷಾರಾಗಿದೆ. ರಾತ್ರಿ ಬಂದಿರೋ ಜ್ವರ, ಇವಾಗ ಎಲ್ಲೂ ಕರ್ಕೊಂಡು ಹೋಗಂಗಿಲ್ಲ, ನೋಡೋಣ ಸಂಜೆವರೆಗೂ ಅಂತ. ಮತ್ತು ಎಲ್ಲರೂ ಮನೆಗೆ ಎಲ್ಲ ತಂಗಿದ್ರು ಅಕ್ಕಂದಿರು ಎಲ್ಲ ಕೂಡ ಬಂದಿದ್ದರು. ಸರಿ ಏನಾದರೂ ಅಡುಗೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಹಾಗೆಯೇ ತಂಗಿ ಬರ್ಬೇಕಾದ್ರೆ ಮಟನ್ ತಗೊಂಡು ಬಂದಿದ್ಲು. ಅಂದರೆ ಏನಾದರೂ ಮಾಡೋಣ ಕೊಡ್ಬೋದಾ ಅಂತ ಹೇಳ್ಬಿಟ್ಟು, ಸರಿ ಬೇಡ ಇರೋರೇ ಮಾಡ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಅದು ಕೂಡ ಅಡುಗೆನ ಮಾಡ್ತಾಯಿದ್ವಿ ಎಲ್ಲರೂ ಸೇರಿಕೊಂಡು. ಅಂದರೆ ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲಲ್ವ, ಮನೇಲಿ ಎಲ್ಲ ಬಂದಿದ್ದೀವಿ ಅಂತಂದರೆ ಮಾಡ್ಬೋದಲ್ವ, ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಸ್ವಲ್ಪ ಕಡಲೆಬೇಳೆ ಮತ್ತು ತಡ್ನೆಬೇಳೆ ಎಲ್ಲನೂ ಕೂಡ ವಡೆಗೂ ಅಂತ ಕೂಡ ಸ್ವಲ್ಪ ಎಲ್ಲ ನೆನೆಸಿಟ್ಟಿದ್ವಿ. ಎಲ್ಲ ಉಲ್ಟಾ ಬಂದುಬಿಟ್ಟಿದೆ ಇದು ನೋಡಿ. ಸ್ವಲ್ಪ ನಾನೆಲ್ಲ ರೆಡಿ ಮಾಡಿಕೊಟ್ಟೆ. ಅಪ್ಪ ಕೂಡ ಇಲ್ಲೇ ಕೂತಿದ್ದಾರೆ, ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ ನೋಡಿ. ಹೌದಾ, ಬಂದ್ಬಿಟ್ಟು ಸೈಲ್ ಅದಕ್ಕೆ ನಮ್ಮ ಜನ ಅಂತ ಗೊತ್ತಲ್ಲ. ಅಲ್ಲ ಅಮ್ತಕ್ ಬರೋದಿಲ್ಲ ಶೈಲಿ ಅಂತ ಹೆಂಗ್ ಬಂದ್ಬಿಟ್ಲು ಅಂತ. ಬುಜ್ಜಿ ಅಂದ್ರೆ ಅವ್ಳಿಗೆ ಇಷ್ಟ, ನಾನು ಅಂದ್ರೆ ಇಷ್ಟ. ಇಲ್ಲಿ ನೋಡಿ ಮಮ್ಮಿ, ಇಲ್ಲಿ ನೋಡಿ ಮಮ್ಮಿ. ಶೈಲ, ಸವಿತಾ, ನಿನ್ನ ಮಗಳು ನೋಡ್ಬಲ್ಲ ಹಂಗೆ ಸ್ಟೈಲ್ ನೋಡ್ತಾ ಹಂಗಲ್ಲ. ಬಂದು ಶೈಲನ್ ತೊಡೆ ಮೇಲೆ ಕೈ ಹುಡ್ಕೊಂಡು ಒರಿಕೊಂಡು ಒಬ್ಬರು ತಗೋಬೋದ್ಲೆ. ನಾನಂದ್ರೆ ನನ್ನ ಮನೆಯಲ್ಲೂ ಬಂದು 9 ಗಂಟೆಗೆ ಕಳಿಸಿದ್ರೆ 10 ಮುಗಿದೈತೆ. ಸೋಮವಾರದಿಂದ 9 ಗಂಟೆ 1 ಗಂಟೆಯಿಂದ ಅವ್ರ ಮ್ಯಾಮ್ಗೆ ಸುಮ್ಮನಿರ ಯಶು. ಯಾಕೋ ಏನದು ಪಕ್ಷಿಯಲ್ಲಿ ಕುಂತಿರ್ಲಿ, ಎಷ್ಟು ಗಲಾಟೆ ಮಾಡೋದು. ಹೋಗಿ ಊಟ ಮಾಡೋಲ್ಲಿ. ಚಿಚ್ಚಿ ಸರ್ ಹೋಗು ಬಿಡು, ಖುಷ್ ಬಿಡೋದು. ಹೊರಗೆ ಮಿಷಿನ್ ಬಿಟ್ಬಾರ್ದು. ಹೋಗು. ಸರಿ ಹೋಗಿ ಊಟ ಮಾಡಿ, ಊಟ ಮಾಡೋಗು. ಖುಷ್ ಬಿಡು, ನೀನು ಬಾಯ್ಲಿ ಕೆಳಗಡೆ ಹೋಗೋದು ಬಾ. ಅಲ್ಲಿ ಊಟ ಮಾಡಿಸ್ಕೊಬ್ರ ಮಮ್ಮನ ಕೈಲಿ. ಅಲ್ಲಿ ತಿನ್ನಲ್ಲ, ಹೋಗಿ ತಿನ್ಸ್ಕೊ ಮಮ್ಮನ ಕೈಲಿ. ಎಲ್ಲಿ ತಿಂದ? ಅಯ್ಯೋ ಚಿಕನ್ ಯಾರು ಮಾಡಿದ್ದಾರೆ? ಮಟನ್ ಕಣ್ಣಡಿ. ಬಿಡು ಬತ್ತೇನ ಭವ್ಯ. ಗೋಧಿ ಹಸಿಟ್ಟು, ರಾಗಿ ಹಸಿಟ್ಟು, ರವೆ ಮೂರು ಪೂರ್ಣಿಯಾಗಿ ಚೆನ್ನಾಗಿ ನೆನೆಸ್ಬಿಟ್ಟು ಒಳಕುಸಿ ಕ್ಯಾರೆಟ್ ಕೂದಲು ಹಾಕ್ಬಿಟ್ಟು ಮಾಡಿದ್ರು. ರೊಟ್ಟಿ ಮಾಡಿದ್ರೆ ಆರೋಗ್ಯ. ಅಪ್ಪ ಅವ್ರ ಮನೆಗೆ ಹೋಗಿದ್ದು ಬಂದ್ವಿ. ಅಪ್ಪ ಇವಾಗ ಅಂದರೆ ರಾತ್ರಿ ಫೋನ್ ಮಾಡಿದಾಗ ತಂಗಿ ಸ್ವಲ್ಪ ಜ್ವರ ಜಾಸ್ತಿ ಇದೆ, ಈ ಥರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಣ ಅಂತ ಹೇಳಿದ್ಲು. ಆಮೇಲೆ ಬೆಳಗ್ಗೆ ರಾತ್ರಿ ಹೋಗಿ ಬಂದು ಇಂಜೆಕ್ಷನ್ ಮಾಡಿಸಿದ್ದಾರೆ. ನೈಟ್ ಪೂರ ಜ್ವರ ಬಂದಿಲ್ಲ, ಅದೇ ಒಂದು ಖುಷಿ. ಇವತ್ತು ನೈಟ್ ಪೂರ
ಜ್ವರ ಬಂದಿಲ್ವಲ್ಲ ಅನ್ನೋ ಖುಷಿಗೆ ಎಲ್ಲ ಅಕ್ಕ ತಂಗಿರೆಲ್ಲ ಬಂದಿದ್ವಿ. ತುಂಬ ಖುಷಿ ಆಯಿತು. ಸದ್ಯ ಈಗಲಾದ್ರು ಜ್ವರ ಕಡಿಮೆ ಆಯ್ತಲ್ಲಪ್ಪ ಅಂತ. ಹೀಗೆ ಜ್ವರ ಕಡಿಮೆ ಆಗಲಿ ಅಂತ ಅಂದ್ಕೊಳ್ತೀನಿ. ನಿಂತನೇ ಮಾಡೋಕ್ಕಾಗುತ್ತೆ. ಇಬ್ಬರು ಮಾಡಿಸಿ ತುಂಬ ದಿನ ಏನು ತಿಂಗಳ ಹತ್ರನೇ ಬಂತನೋ. ಸಂಜೆ ಮದುವೆ ಮಾಡಿಸಿದ್ದು ಹೋಗ್ಬಿಟ್ಟು ಇಬ್ಬರನ್ನ ಮಾಡಿಸ್ಕೊಂಡು ಬರೋಣ ಅಂತ ಇದ್ದೀನಿ. ಹಾಂ ಹೌದಾ, ಮಳೆ ಬರೋಂಗಾಗಿದೆ. ಬಟ್ಟೆಗಳೆಲ್ಲ ಎತ್ಕೊಬಿಡೋಣ. ಅಪ್ಪ ಅವ್ರ ಮನೆಯಿಂದ ಬಂದ್ವಿ. ಬಟ್ಟೆಗಳೆಲ್ಲ ಸ್ವಲ್ಪ ಒಣಗಿರೋದೆಲ್ಲ ಎತ್ಕೊಬಿಡೋಣ. ಸದ್ಯ ಮಳೆ ಬಂದಿಲ್ಲ ಅಷ್ಟೇ. ಅಂದ್ಕೊಳ್ತಾ ಇದೆ ಮಳೆ ಬಂದರೆ ಎಲ್ಲ ಹೋಯ್ತದಲ್ಲಪ್ಪ ಅಂತ. ಬುಜ್ಜಿ ಬೇಬಿಗೆ CCTV ಹಾಕ್ಸ್ಬೇಕಂತ. ಓಹ್ ಪುಟ್ಟ, ಇದು ಇನ್ನೂ ಸ್ವಲ್ಪ ಒಣಗಿಲ್ಲ. ಇಲ್ಲಿ ಯಾಕನಾ ಇಲ್ಲೇ ಇರಲಿ ಅಲ್ವಾ? ಅಂದರೆ ಇಲ್ಲಿ ಸ್ವಲ್ಪ ಹಾಕಿದ್ರೆ ಏನಿಲ್ಲ. ಏಯ್ ಬಿಡ, ತಾತನ ಶರ್ಟ್ ಒಣಗಿದೆಯಾ? ಹಿಡ್ಕೊ ಇಲ್ಲಿ ನಡಿ ತಗೊಂಡು. ಇದೆಲ್ಲ ಸ್ವಲ್ಪ ಇಲ್ಲೆಲ್ಲೇ ಹಾಕ್ಬೋಣ. ಏನು ಒಣಗಿಲ್ಲ. ಇಲ್ಲಿ ನೋಡಿ, ಈ ಗಿಡದಲ್ಲಿ ಎಷ್ಟು ಹಸಿರು ಮೆಣಸಿನ್ಕಾಯಿ ಬಿಟ್ಟಿದೆ ಅಂತ ಕಾಣಿಸ್ತಲ್ಲ. ಎಲೆ ಕಲರೇ ಬೇಡ. ಮೆಣಸಿನ್ಕಾಯಿ ಏನಕ್ಕೆ ಕಿತ್ಕೊಬರಕ್ಕೆ ಹೋಗ್ತೀಯಾ? ಏನಕ್ಕೆ? ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಏನೋ ಹುಳು ಬಿದ್ದುಬಿಟ್ಟೈತೆ. ಕೋಶ್ ಏನವ? ನೀನು ತೋರಿಸಲ್ಲ ನಾನು. ಬಾ 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 ಬಾ. ನಾವು ಯಾವಾಗಲೂ ಐಬ್ರೋ ಮಾಡಿಸ್ತೀರ ಅಂತೂ ಇಲ್ಲೇ ಬಂದು ಐಬ್ರೋ ಮಾಡಿಸೋದು. ರಾಯಲ್ ಲುಕ್ ಶಲೂನಲ್ಲಿ ತುಂಬ ಚೆನ್ನಾಗಿ ಐಬ್ರೋಸ್ ಎಲ್ಲ ಮಾಡ್ತಾರೆ. ಹೇರ್ ಕಟ್ಟಿಂಗ್ ಆಗ್ಬೋದು, ಎಲ್ಲ ಕೂಡ ಇಲ್ಲೇ ಮಾಡಿಸೋದು. ಹೋಗ್ಬಾರ್ದು ಬಾ. ಬುಜ್ಜಿ 126. ಕೋಶ್ ನೀರಾ ಎಲ್ಲಿ ಬರ್ತಾಯಿದೆ ನೋಡು. ಇದಾನ್ ಮಾಡಿದಾರಲ್ವಾ ಪವರ್. ಏಯ್ ಎಲ್ಲೋಗ್ತಿದ್ಯಾ? ಮೀನು ನೋಡಕ್ಕ. ಅಯ್ಯಯ್ಯೋ, ನೀರೇ ಇಲ್ಲ. ನೀರು ಖಾಲಿ ಮಾಡಿಬಿಟ್ಟವ್ರೆ. ಓ ಹಾಂ ಹಾಂ ಹೌದು. ಓ ಫೈಟೇ ಮಾಡ್ತಿದ್ದಾವೆ. ನೀರು ಖಾಲಿ ಆಗಿತ್ತಲ್ಲ ಅಲ್ವಾ? ಏನು ಮಾಡೋದು ಇವಾಗ? ಹೌದಲ್ವಾ? ಹೌದು. ಎಸ್ ಹೌದು. ಪಾಪ ಇದಕ್ಕೆ ನೋಡಿ ಏಟಾಗ್ಬಿಟ್ಟಿದೆ ಫಿಶ್ಗೆ. ಮರಿ ಬಿಟ್ಟಿದ್ಯಾ? ಮರಿ ಬಿಟ್ಟಿಲ್ಲ, ಮರಿ ಹಾಕೈತೆ. ಸರಿ ಬೈ, ಇವಾಗ ಹೋಗೋಣ. ಖುಷ್ ಆಟ ಸಾಮಾನು ಆಟ ಆಡೋಕ್ಕೆ ಹೇಳೋಣ ಬಾ, ಕೊಡ್ತಾರೆ. ನೀನು ಹೇಳಿದೆಯಲ್ಲ. ಏನು ಮಾಡ್ತಿದ್ದೀಯಪ್ಪ? ಹಾಂ ಓ, ಇವತ್ತು ಕೆಲಸಕ್ಕೆ ಸಿಕ್ಕಿದ್ಯಾ? ಏನು ಮಾಡ್ತಿದ್ದೀಯಾ? ಓ, ಬಟ್ಟೆ ಮಡ್ಚೋದು ಕಲ್ತಿದೀಯ ನೀನು? ಹಾಂ. ಓಹ್ ಮಮ್ಮ ಅಡುಗೆ ಮಾಡಲಿ ಅಂತ ಪುಟ್ಟ
ಅವನು ಬಟ್ಟೆ ಮಡಿತಾರಂತೆ. ನಾನು ಹೇಳಿದ್ನಲ್ಲ ಇವಾಗ ಬಟ್ಟೆ ಮಾಡ್ಸಕ್ಕೆ ಬರ್ತೀನಿ ಅಂತ. ಹ್ಞೂ ನೋಡು ಯಾವುದಿದೆ ನನಗೇನು ಗೊತ್ತು. ಓಹ್ ಅದು ನಿಂದ. ಓಕೆ ನೋಡಿಯಪ್ಪ ಖುಷಿಗೌಡ್ರು ಏನು ಮಾಡ್ಕೊತಾ ಇದ್ದಾರೆ ಅಂತ. ಅವ್ರು ಬಟ್ಟೆ ಮಡಿತಾರಂತೆ. ಹೆಚ್ಚು ಖುಷ್, ನಿನಗೇನು ಬಟ್ಟೆ ಮಡ್ಚೋದ್ರಲ್ಲ ಅಷ್ಟೊಂದು ಇಷ್ಟನಾ? ಓ ಬ್ಯಾಗ್, ಅದು ಬ್ಯಾಗ್ ವಾಶ್ ಮಾಡಿದೆ. ನೀಟಾಗಿ ವಾಶ್ ಮಾಡಿಬಿಟ್ಟು ಕೊಡು, ಮಮ್ಮನಿಗೆ ಎತ್ತಿ ಇಡ್ಲಿ ಬೇಕಾಗುತ್ತೆ ಅದು. ಬ್ಯಾಗು ಮಡಿತಾನಂತೆ ಪುಟ. ಖಂಡಿತ ಬಟ್ಟೆ ಚೆನ್ನಾಗಿ ಮಡ್ಚೋದು ಕಲ್ತ್ಕೊತಾನೆ ಒಂದು. ಸುನಿಲ್ ಥರ ಸುನೀಲ್ ಬಂದ್ಮೇಲೆ ಹೇಳ್ಕೊಡಿ ಅಂತ ಏನಂತ ಬಟ್ಟೆ ಮಾಡ್ಸೋದು. ಖಂಡಿತ ಕಲ್ತ್ಬಿಡ್ತಾನೆ. ಅಯ್ಯೋ ನಮ್ಮನೆ ಅಂತೂ ಸುನೀಲ್ ಥರ ಬಟ್ಟೆ ಮಡ್ಚೋಕ್ಕೆ ಅಂದರೆ ಅವ್ರ ಶರ್ಟ್ಗಳನ್ನ, ಅವ್ರ ಶರ್ಟು ಅವ್ರ ಪ್ಯಾಂಟು ಅವ್ರ ಬಟ್ಟೆನ ಅವ್ರಗಳ ಥರ ಮಡ್ಚೋಕ್ಕೆ ನಿಜವೂ ನಮ್ಮ ಮನೇಲಿ ಯಾರಿಗೂ ಬರಲ್ಲ. ಅಷ್ಟು ಚಂದವಾಗಿ ಬಟ್ಟೆನ ಮಡಿತಾರೆ. ಬುಜ್ಜಿ ಫೋಲ್ಡ್ ಮಾಡೋಣ. ಹ್ಞೂ